ಬೆಂಗಳೂರಿನ ಕ್ಷೇಮಾವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಟ್ರಸ್ಟ್ಗಳು ಹಾಗೂ ವೀರೇಂದ್ರ ಹೆಗ್ಡೆರವರ ಪುತ್ರಿಯಾದ ಶ್ರದ್ಧಾ ಅಮಿತ್ರವರ ಸಮ್ಮುಖದಲ್ಲಿ ನಾಮಫಲಕ ಅನಾವರಣಗೊಳಿಸಿ ಗಂಗೆ ತುಂಬಿದ್ದ ಬಿಂದಿಗೆಯನ್ನು ಹಸ್ತಾಂತರಿಸುವ ಮೂಲಕ ಸರ್ಕಾರಿ ಕೆರೆಯನ್ನು ಹಸ್ತಾಂತರಿಸಿದ್ರು. ನಂತರ ಮಾತನಾಡಿದ್ದ ಅವರು, ಕೆರೆಗಳು ರೈತರ ಬದುಕಿಗೆ ಬಹು ಉಪಯುಕ್ತವಾಗಲಿವೆ. ಪ್ರತಿಯೊಬ್ಬರಿಗೂ ಈ ಕಾರ್ಯದಲ್ಲಿ ಸಮುದಾಯ ಕೈಜೋಡಿಸಬೇಕು ಎಂದು ಹೇಳಿದ್ದ ಅವರು, ನಮ್ಮ ಪೂರ್ವಿಕರ ದೂರದೃಷ್ಟಿಯ ಯೋಜನೆಗಳಿದ್ದರೆ ಅಂತರ್ಜಲ ವೃದ್ಧಿಗೆ ಇವು ಸಹಕಾರವಾಗಲಿವೆ ಎಂದು ಮನವಿ ಮಾಡಿದ್ರು. ಶ್ರೀರಂಗಪಟ್ಟಣ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸರ್ಕಾರಿ ಕೆರೆ ವೃದ್ಧಿ ಸಮಿತಿ, ಶ್ರೀ ಸೋಮೇಶ್ವರ ಕನ್ನಡ ಯುವಕರ ಸಂಘ ಮತ್ತು ತಡಗವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ 731ನೇಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡ, ಕೆರೆ ಸಮಿತಿಯ ಅಧ್ಯಕ್ಷ ಹೊಂಬಾಳೇಗೌಡ, ಯೋಜನೆಯ ಪ್ರಾದೇಶಿಕ ಯೋಜನಾಧಿಕಾರಿ ಜಯರಾಮು, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ, ಯೋಜನಾ ಜಿಲ್ಲಾ ನಿರ್ದೇಶಕ ಮುರಳೀಧರ್, ಗಣಪತಿ ಭಟ್ ಭಾಗವಹಿಸಿದ್ರು. ಅದ್ಭುತ ಶಕ್ತಿಯಾದ ಪರಮ ಪೂಜಾ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಮಾತೃಶ್ರೀ ಯುವಕ ಸಂಘದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಅವರು ನನಗೆ ಇಲ್ಲಿ ಕೆಲವು ಅಂಕಿಅಂಶ ಕೊಟ್ಟರು. ಹಾಗೂ ಇವತ್ತು ನಮ್ಮ ಎಲ್ಲರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತು